Hello, dear students. Welcome to Sociology class. Myself, Sri G.D. Kadalagi, lecturer in Sociology, KLE Societies, Jaya Bhagavadi Arts, Science and Commerce PU College, Nippani. Dear students, today we will discuss on third unit, inclusive strategies. In second unit, already we know that who are excluded from the society. Here, some program strategies to include that classes to the mainstream of society, that is inclusive strategies. Here comes first topic, affirmative action. ಆತ್ಮೀಯ ವಿದ್ಯಾರ್ಥಿಗಳೇ, ಸಮಾಜಶಾಸ್ತ್ರ ತರಗತಿಗೆ ತಮ್ಮನ್ನು ಸ್ವಾಗತ ಕೋರುತ್ತಾ ನಾನು ಜಿ.ಡಿ. ಕಡಲಗಿ, ಸಮಾಜಶಾಸ್ತ್ರ ಉಪನ್ಯಾಸಕರು, KLE ಸಂಸ್ಥೆಯ ಜಯ ಭಾಗ್ಯವಾಡಿ ಕಲಾ ವಿಜ್ಞಾನ ಮತ್ತು ವಾಣಿಜ್ಯ ಪದವಿ ಪೂರ್ವ ಮಹಾವಿದ್ಯಾಲಯ ನಿಪ್ಪಾಣಿ. ಇವತ್ತಿನ ಅವಧಿಯಲ್ಲಿ ನಾವು ಮೂರನೇ ಘಟಕವಾಗಿರುವಂತಹ ಒಳಗೊಳ್ಳುವಿಕೆಯ ಕಾರ್ಯತಂತ್ರಗಳ ಅನ್ನುವಂಥ ವಿಷಯವನ್ನು ಚರ್ಚಿಸೋಣ. ಈಗಾಗಲೇ ಎರಡನೇ ಘಟಕದಲ್ಲಿ ಕೆಲವೊಂದು ವರ್ಗಗಳು ಅಥವಾ ಜಾತಿಗಳು ಸಮಾಜದ ಮುಖ್ಯವಾಹಿನಿಯಿಂದ ಹೊರಗಿರುವಂಥದ್ದನ್ನು ನೋಡಿದ್ದೇವೆ. ಆ ಒಂದು ಹೊರಗಿರುವಂತಹ ಹಿಂದುಳಿದ ವರ್ಗಗಳನ್ನು, ಜಾತಿಗಳನ್ನು ಸಮಾಜದ ಮುಖ್ಯವಾಹಿನಿಗೆ ತರುವಂಥ ಕಾರ್ಯಕ್ರಮಗಳು, ಕಾರ್ಯತಂತ್ರಗಳು ಯಾವುವು ಅನ್ನುವಂಥದ್ದನ್ನು ಈ ಘಟಕದಲ್ಲಿ ನಾವು ಚರ್ಚಿಸುತ್ತೇವೆ. ಇದರಲ್ಲಿ ಬರುವಂಥ ಮೊದಲನೆಯ ಪರಿಕಲ್ಪನೆ ಏನಂತಂದರೆ ನಿಶ್ಚಯಾತ್ಮಕ ಕ್ರಿಯೆ ಅಂತ. Dear students, what is affirmative action? Affirmative action refers to policies that take factors including caste, creed, religion or sex into consideration in order to benefit an underrepresented group in areas of employment, education and business. So it means it is an action. There are some policies which take factors on the basis of caste, creed, religion or sex. So under these all consideration factors, they are not benefited in some areas like employment, education and business. We have to formulate some policies to provide them some opportunities in employment, education as well as business. That action policy is called affirmative action. ನಿಶ್ಚಯಾತ್ಮಕ ಕ್ರಿಯೆ ಅಂತಂದರೆ ಜಾತಿ, ಜನಾಂಗ, ಧರ್ಮ ಮತ್ತು ಲಿಂಗಗಳನ್ನು ಆಧರಿಸಿ ಉದ್ಯೋಗ, ಶಿಕ್ಷಣ ಮತ್ತು ವ್ಯಾವಹಾರಿಕ ಕ್ಷೇತ್ರಗಳಲ್ಲಿ ಪ್ರಾತಿನಿಧ್ಯ ಹೊಂದಿರದ ಸಮೂಹಗಳಿಗೆ ಲಾಭದಾಯಕವಾಗುವ ನೀತಿಗಳನ್ನು ರೂಪಿಸುವಿಕೆಯನ್ನು ಒಳಗೊಂಡಿರುವುದೇ ನಿಶ್ಚಯಾತ್ಮಕ ಕ್ರಿಯೆ. ಅಂದರೆ ಈಗಾಗಲೇ ಭಾರತದಲ್ಲಿ ಉದಾಹರಣೆಗೆ ಜಾತಿಯನ್ನು ಆಧಾರವಾಗಿಟ್ಟುಕೊಂಡು ಕೆಲವೊಂದು ಸಮೂಹಗಳು ಉದ್ಯೋಗ, ಶಿಕ್ಷಣ ಮತ್ತು ವ್ಯಾವಹಾರಿಕ ಕ್ಷೇತ್ರಗಳಿಂದ ಹೊರಗಿದ್ದವು. ಸೊ ಅಂಥವುಗಳನ್ನು ಒಂದು ಲಾಭದಾಯಕ ಹುದ್ದೆಗಳಿಗೆ ಸೇರ್ಪಡೆಗೊಳಿಸುವಂಥ ಒಂದು ನೀತಿಗಳು ಅಂತ. ಹಾಗೆ ಕೆಲವೊಂದು ಸಮಾಜಗಳಲ್ಲಿ ಜನಾಂಗ ಇರ್ತದ, ಧರ್ಮ ಇರ್ತದ, ಲಿಂಗ ಇರ್ತದ. ಕೆಲವೊಂದು ಸಮಾಜಕ್ಕೆ ಹೋದರೆ ವರ್ಣ ಇರ್ತದ. ಸೌತ್ ಆಫ್ರಿಕಾಕ್ಕೆ ಹೋದರೆ ಈಗ ವರ್ಣಭೇದ ನೀತಿ ಅಂತ. ಸೊ ಅದರ ಆಧಾರದ ಮೇಲೆ ಕೆಲವೊಂದು ಸಮೂಹಕ್ಕೆ ಶಿಕ್ಷಣ, ಉದ್ಯೋಗ, ವ್ಯವಹಾರದಲ್ಲಿ ಅವಕಾಶ ಸಿಕ್ಕಿರೋದಿಲ್ಲ. ಅಂಥವುಗಳಿಗೆ ಒಂದು ವಿಶೇಷ ಪ್ರಾತಿನಿಧ್ಯವನ್ನು ನೀಡುವಂಥ ಒಂದು ನೀತಿಯನ್ನು ರೂಪಿಸುವಂಥದ್ದೇ ನಿಶ್ಚಯಾತ್ಮಕ ಕ್ರಿಯೆ ಅಂತ ಕರಿತೀವಿ. ಇನ್ ಇಂಡಿಯಾ used a quota system, also called reservation system, to provide some benefit
ಟು ದೋಸ್ ಹೂ ಆರ್ ಬ್ಯಾಕ್ವರ್ಡ್. ಭಾರತದಲ್ಲಿ ಈ ಥರ ಹಿಂದುಳಿದಿರುವಂಥವರಿಗೆ ಒಂದು ಲಾಭದಾಯಕವಾಗಿರುವಂಥ ಅವಕಾಶಗಳನ್ನು ಕಲ್ಪಿಸಿಕೊಡೋಗೋಸ್ಕರವಾಗಿಯೇ ಮೀಸಲಾತಿಯನ್ನು ಅನುಸರಿಸ್ತಾ ಇದೆ. ನಮ್ಮಲ್ಲಿ ಹಾಕಿಕೊಂಡಿರುವಂಥ ಒಂದು ನಿಶ್ಚಯಾತ್ಮಕ ಕ್ರಿಯೆ ಯಾವುದಂತಂದರೆ ಮೀಸಲಾತಿ, ರಿಸರ್ವೇಷನ್ ಕೋಟಾ ಅಂತ ಕರಿತೀವಿ. ಸೊ ಪ್ರೊವೈಡಿಂಗ್ ರಿಸರ್ವೇಷನ್ or reservation quota, we have to fulfill some necessities, needs of the backward caste. Next, here the term affirmative action was first used by USA former President John F. Kennedy on March 6, 1961 to combat racial discrimination. ಹಾಗಾದರೆ ಈ ನಿಶ್ಚಯಾತ್ಮಕ ಕ್ರಿಯೆ ಅನ್ನುವಂಥ ಈ ನೀತಿಯನ್ನು ಮೊದಲು ಯಾರು ಬಳಸಿದರು ಅಂತ. ಈ ನಿಶ್ಚಯಾತ್ಮಕ ಕ್ರಿಯೆ ಎಂಬ ಪದವನ್ನು ಮೊದಲ ಬಾರಿಗೆ ಜನಾಂಗೀಯ ತಾರತಮ್ಯವನ್ನು ಹೋಗಲಾಡಿಸೋಗೋಸ್ಕರವಾಗಿ ಆ ಜನಾಂಗೀಯ ತಾರತಮ್ಯದ ವಿರುದ್ಧ ಇಲ್ಲಿ ಮಾರ್ಚ್ 6, 1961 ಅಂದಿನ ಅಮೆರಿಕಾದ ಅಧ್ಯಕ್ಷರಾಗಿದ್ದ ಜಾನ್ ಎಫ್ ಕೆನಡಿಯವರು ಈ ಒಂದು ಪದವನ್ನು ಬಳಸ್ತಾರೆ ಅಥವಾ ಈ ಒಂದು ನೀತಿಯನ್ನು ಪರಿಚಯಿಸ್ತಾರೆ. ಒಂದು ನಿಶ್ಚಿತವಾಗಿರುವಂಥ ಕ್ರಿಯೆಯ ಮೂಲಕ, ನೀತಿಯ ಮೂಲಕ ಒಂದು ಸಮಾನತೆಯನ್ನು ಸಾಧಿಸುವಂಥ ಪ್ರಯತ್ನ, ಅಥವಾ ಯಾವ ಸಮೂಹಗಳು ಅವಕಾಶಗಳಿಂದ ವಂಚಿತ ಆಗಿದಾವ ಅವುಗಳಿಗೆ ಅವಕಾಶವನ್ನು ಕಲ್ಪಿಸಿಕೊಡುವಂಥ ಒಂದು ಕ್ರಮ. And the stated justification for past discriminated and exploited by the upper caste class is also called an affirmative action. So another meaning of affirmative action is that it stated the justification for past discriminated, those who are in previous society discriminated and exploited by the upper class or caste. ಇನ್ನೊಂದು ಅರ್ಥದಲ್ಲಿ ನಿಶ್ಚಯಾತ್ಮಕ ಕ್ರಿಯೆ ಅಂತಂದರೆ ಉನ್ನತ ವರ್ಗದಿಂದ ತಾರತಮ್ಯದಿಂದ ಅನ್ಯಾಯಕ್ಕೊಳಗಾದವರಿಗೆ ಪರಿಹಾರ ಒದಗಿಸುವಂಥದ್ದೇ ನಿಶ್ಚಯಾತ್ಮಕ ಕ್ರಿಯೆ ಅಂತ. ಅಂದರೆ ಉನ್ನತ ವರ್ಗದಿಂದ ಕೆಲವೊಂದು ಸಮೂಹಗಳು ತಾರತಮ್ಯಕ್ಕೆ, ಅನ್ಯಾಯಕ್ಕೆ ಒಳಗಾಗಿದವ, ಅವುಗಳಿಗೆ ಪರಿಹಾರ ನೀಡುವಂಥ ಒಂದು ಕ್ರಮವನ್ನೇ ನಾವು ನಿಶ್ಚಯಾತ್ಮಕ ಕ್ರಿಯೆ ಅಂತ ಕರಿತೀವಿ. Here in India, for the upliftment of some class or caste, it formulated some policies. Here, through some constitutionally and implementation some legislation programs and through some welfare programs. With these all actions or strategies are helpful for the upliftment of scheduled caste, scheduled tribe and even other backward classes. ಭಾರತದಲ್ಲಿ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಮತ್ತು ಇತರ ಹಿಂದುಳಿದ ವರ್ಗಗಳು ಯಾವ ಸಮಾಜದ ಮುಖ್ಯವಾಹಿನಿಯಿಂದ ಹೊರಗಿದವಲ್ಲ ಅವುಗಳಿಗೆ ಒಂದು ಅವಕಾಶಗಳನ್ನು ಕಲ್ಪಿಸಿಕೊಡುವುದಕ್ಕಾಗಿ ಭಾರತದಲ್ಲಿ ಕೆಲವೊಂದು ಸಂವಿಧಾನಾತ್ಮಕ, ಶಾಸನಾತ್ಮಕ ಮತ್ತು ಕಲ್ಯಾಣ ಕಾರ್ಯಕ್ರಮಗಳನ್ನು ಪರಿಚಯಿಸಿದ್ದನ್ನು ನಾವಿಲ್ಲಿ ಕಾಣ್ತೀವಿ. Here first we know what are the constitutional opportunities for the upliftment of scheduled caste and scheduled tribe. They are called constitutional safeguards for the upliftment of scheduled castes and scheduled tribes. ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ಏಳಿಗೆಗೆ ಸಂವಿಧಾನಾತ್ಮಕ ಕ್ರಮಗಳು ಏನೆಲ್ಲ ಇದಾವೆ ಅಂತ. ಸೊ ಭಾರತದಲ್ಲಿ ಭಾರತೀಯ ಸಂವಿಧಾನ ಈ ವರ್ಗಗಳನ್ನು ಅಥವಾ ಜಾತಿಗಳನ್ನು ಏಳಿಗೆಯನ್ನು ಸಾಧಿಸೋಗೋಸ್ಕರವಾಗಿ
ಸಂವಿಧಾನಾತ್ಮಕವಾಗಿ ಏನೆಲ್ಲ ಅವಕಾಶಗಳನ್ನು ಕಲ್ಪಿಸಿಕೊಟ್ಟದ ಅಂತ. ದ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಪ್ರಿಸ್ಕ್ರೈಬ್ಡ್ protection and safeguards for scheduled caste, scheduled tribes and other backward caste to promoting their educational, economic and political interest. Especially here constitution played most important role in the promoting of scheduled caste, scheduled tribe and other backward classes educational, economic and political interest. It fulfilling these all with the help of some article and providing some freedom opportunity to these all classes. ಶೈಕ್ಷಣಿಕ ಆರ್ಥಿಕ ಮತ್ತು ರಾಜಕೀಯ ಹಿತಾಸಕ್ತಿಗಳನ್ನು ಉನ್ನತೀಕರಿಸುವುದಕ್ಕಾಗಿ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಮತ್ತು ಇತರ ಹಿಂದುಳಿದ ವರ್ಗಗಳಿಗಾಗಿ ಭಾರತದ ಸಂವಿಧಾನ ಕೆಲವೊಂದು ಸಂರಕ್ಷಣಾತ್ಮಕ ಅವಕಾಶಗಳನ್ನು ಒದಗಿಸಿದೆ. ಭಾರತದ ಸಂವಿಧಾನ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ ಇತರ ಹಿಂದುಳಿದ ವರ್ಗಗಳ ಶೈಕ್ಷಣಿಕ, ಆರ್ಥಿಕ ಮತ್ತು ರಾಜಕೀಯ ಹಿತಾಸಕ್ತಿಗಳನ್ನು ಕೆಲವೊಂದು ವಿಧಿಗಳನ್ನು, ಸಂವಿಧಾನಾತ್ಮಕ ವಿಧಿಗಳ ಮೂಲಕ ಅವುಗಳನ್ನು ಸಂರಕ್ಷಿಸುವ, ಸುಭದ್ರಪಡಿಸುವ, ಉನ್ನತೀಕರಿಸುವಂಥ ಪ್ರಯತ್ನಗಳನ್ನು ನಾವಿಲ್ಲಿ ಕಾಣ್ತೀವಿ. Here the first article number 15, it stated that the state shall not discriminate against any citizen on the ground of religion, race, caste, sex, place of birth or any of them. It means article number 15, it automatically remove what is the discriminate on the basis of caste in India. ಇಲ್ಲಿ ಸಂವಿಧಾನದ 15ನೆಯ ವಿಧಿ ಏನು ಹೇಳ್ತದ ಅಂತಂದರೆ, ಭಾರತದ ಯಾವುದೇ ನಾಗರಿಕನನ್ನು ಧರ್ಮ, ಜಾತಿ, ಜನಾಂಗ, ಲಿಂಗ, ಜನ್ಮಸ್ಥಳದಂತಹ ಮೊದಲಾದವುಗಳ ಆಧಾರದ ಮೇಲೆ ತಾರತಮ್ಯ ಮಾಡುವಂತಿಲ್ಲ. ಅಂದರೆ ಭಾರತದಲ್ಲಿ ಜಾತಿಯ ಆಧಾರದ ಮೇಲೆ ಇದ್ದಂಥ ತಾರತಮ್ಯವನ್ನು ಈ ವಿಧಿ ಒಪ್ಪುವುದಿಲ್ಲ, ಅಂದರೆ ಅದನ್ನು ತಡೆ ಹಿಡಿತದ. ಸೊ ಆ ಮೂಲಕ ಪರಿಶಿಷ್ಟ ಜಾತಿ ಮತ್ತು ಪಂಗಡಗಳಿಗೆ ಒಂದು ವಿಶೇಷ ಅವಕಾಶವನ್ನು ಇದು ಒದಗಿಸ್ತದೆ. Then article number 16 stated, there shall be equality of opportunity for all citizens in appointment. It means there is a discrimination to get education and choice of occupation. But article number 16, it provides an equal opportunity to all caste people, especially in appointment. ಸಂವಿಧಾನದ 16ನೇ ವಿಧಿ ಏನು ಹೇಳ್ತದೆ ಅಂದರೆ, ಭಾರತದ ಉದ್ಯೋಗ ನೇಮಕಾತಿಗಳಲ್ಲಿ ಎಲ್ಲ ನಾಗರಿಕರಿಗೆ ಸಮಾನವಾದ ಅವಕಾಶವನ್ನು ಕಲ್ಪಿಸುವುದು. ಈ ಮೊದಲು ಪರಿಶಿಷ್ಟ ಜಾತಿ, ಪಂಗಡ ಅಥವಾ ಹಿಂದುಳಿದ ವರ್ಗದಂಥವುಗಳಿಗೆ ಶಿಕ್ಷಣ ಪಡೆಯೋದಕ್ಕೆ, ಉದ್ಯೋಗಾವಕಾಶವನ್ನು ಪಡೆಯುವುದಕ್ಕಿದ್ದಂಥ ನಿರ್ಬಂಧವನ್ನು ಇದು ತೆಗೆದುಹಾಕ್ತದೆ. ಇದು ಎಲ್ಲ ವರ್ಗದವರಿಗೆ ಉದ್ಯೋಗ ನೇಮಕಾತಿಗಳಲ್ಲಿ ಸಮಾನ ಅವಕಾಶವನ್ನು ಕಲ್ಪಿಸಿಕೊಡ್ತದೆ. ಆರ್ಟಿಕಲ್ ನಂಬರ್ 17, it stated, untouchability is abolished and its practice in any form of is forbidden. It means article number 17 totally abolish the practice of untouchability. If we practice it, it must be punishable. ಸಂವಿಧಾನದ 17ನೆಯ ವಿಧಿ ಅಸ್ಪೃಶ್ಯತೆಯನ್ನು ನಿಷೇಧಿಸ್ತದೆ. ಇದು ಅಸ್ಪೃಶ್ಯತೆಯನ್ನು ಯಾವುದೇ ರೂಪದಲ್ಲಿ ಆಚರಿಸಿದರೆ ಅದು ನಿಷೇಧ, ಅದಕ್ಕೆ ಶಿಕ್ಷೆಯನ್ನು ಸೂಚಿಸ್ತದೆ. ಅಂದರೆ ಸಂವಿಧಾನದ 17ನೆಯ ವಿಧಿ ಅಸ್ಪೃಶ್ಯತೆಯ ನಿರ್ಮೂಲನೆಯ ಬಗ್ಗೆ ಹೇಳ್ತದೆ.
And article number 23, it stated illegalized traffic in human beings and forced labor. Already upper caste people, they are illegalized traffic and forced labor. They take forced labor by scheduled caste people, but it stated that it is totally forbidden, totally illegal. ಸಂವಿಧಾನದ 23ನೇ ವಿಧಿ ಏನು ಹೇಳ್ತದೆ ಅಂದರೆ, ಮಾನವ ಸಾಗಾಣಿಕೆ ಮತ್ತು ಬಲವಂತದ ದುಡಿಮೆ ಕಾನೂನು ಬಾಹಿರ. ಈ ಮೊದಲಿನ ಸಮಾಜದಲ್ಲಿ ಕೆಲವೊಂದು ಮೇಲ್ಜಾತಿಗಳು ಪರಿಶಿಷ್ಟ ಜಾತಿಯನ್ನು ಅಥವಾ ಹಿಂದುಳಿದ ಜಾತಿಗಳನ್ನು ಸಾಗಾಣಿಕೆಗೆ ಒಳಪಡಿಸುವಂತಹ ಅಥವಾ ಅವರಿಂದ ಬಲವಂತದ ಸೇವೆಯನ್ನು ಪಡೆದುಕೊಳ್ಳುವಂತಹ, ದುಡಿಮೆಯನ್ನು ಪಡೆದುಕೊಳ್ಳುವಂಥದ್ದು ಆಚರಣೆ ಏನಿತ್ತಲ್ಲ, ಅದನ್ನು ಈ ವಿಧಿ ಸಂಪೂರ್ಣವಾಗಿ ನಿಷೇಧಿಸ್ತದ, ಕಾನೂನು ಬಾಹಿರ ಅಂತ ಹೇಳ್ತದ. Then article number 25 platoon B, it stated Hindu religious institution of public characters is open to all classes of Hindu. ಸಂವಿಧಾನದ 25 ಪ್ಲಾಟೂನ್ ಬಿ ಏನು ಹೇಳ್ತದ ಅಂತಂದರೆ, ಸಾರ್ವಜನಿಕವಾದ ಯಾವುದೇ ಹಿಂದೂ ಧಾರ್ಮಿಕ ಸಂಘಟನೆಗಳು ಎಲ್ಲ ಹಿಂದೂಗಳಿಗೆ ಮುಕ್ತವಾಗಿರ್ತವ. ದೆರ್ ಇಸ್ ನೋ ರಿಸ್ಟ್ರಿಕ್ಷನ್ ಟು ಎಂಟರ್ ದಿ ರಿಲಿಜಿಯಸ್ ಇನ್ಸ್ಟಿಟ್ಯೂಷನ್ಸ್. ಹಿಂದೂ ಧಾರ್ಮಿಕ ದೇವಾಲಯಗಳಿಗೆ ಅಥವಾ ಸಂಘಟನೆಗಳಿಗೆ ಕೆಲವೊಂದು ವರ್ಗದವರಿಗೆ ಏನು ನಿಷೇಧ ಇತ್ತು, ಅದ ನಿಷೇಧವನ್ನು ಈ ವಿಧಿ ತೆಗೆದುಹಾಕ್ತದ. ಪ್ರತಿಯೊಬ್ಬರಿಗೂ ಮುಕ್ತವಾದ ಅವಕಾಶಗಳನ್ನು ಇದು ಕಲ್ಪಿಸಿಕೊಡ್ತದ. ದೆನ್ ಆರ್ಟಿಕಲ್ ನಂಬರ್ 29 ಸ್ಟೇಟೆಡ್ cultural and linguistic minority has a right to conserve its language or culture. Especially, this article helps to conserve the language and culture of scheduled tribes. Even the protection of cultural and linguistically those who are minor. So, it protect their right. ಸಂವಿಧಾನದ 23ನೇ ವಿಧಿ ಸಾಂಸ್ಕೃತಿಕ ಮತ್ತು ಭಾಷಾ ಅಲ್ಪಸಂಖ್ಯಾತ ಸಮೂಹಗಳಿಗೆ ಅವರ ಭಾಷೆ ಮತ್ತು ಸಂಸ್ಕೃತಿಯನ್ನು ಸಂರಕ್ಷಿಸುವ ಹಕ್ಕು ಇದೆ. ಇಲ್ಲಿ ಎಸ್ಪೆಷಲಿ ಪರಿಶಿಷ್ಟ ಬುಡಕಟ್ಟುಗಳ ಭಾಷೆ ಮತ್ತು ಸಂಸ್ಕೃತಿಯ ಸಂರಕ್ಷಣೆಗೆ ಸಂಬಂಧಪಟ್ಟ ಹಾಗೆ ಒತ್ತನ್ನು ಕೊಡ್ತದೆ. ಆಮೇಲೆ ಕೆಲವೊಂದು ಅಲ್ಪಸಂಖ್ಯಾತ ಸಮೂಹಗಳಲ್ಲಿರುವಂಥ ಒಂದು ವಿಶಿಷ್ಟ ಸಂಸ್ಕೃತಿ ಮತ್ತು ಅವರ ಭಾಷೆಯನ್ನು ಉಳಿಸುವ ಒಂದು ವಿಶೇಷವಾಗಿರುವಂಥ ಅವಕಾಶವನ್ನು ಈ ವಿಧಿ ಕಲ್ಪಿಸಿಕೊಡ್ತದೆ. ದೆನ್ ಆರ್ಟಿಕಲ್ ನಂಬರ್ 46 ಸ್ಟೇಟೆಡ್ ದ ಸ್ಟೇಟ್ ಶಾಲ್ ಪ್ರಮೋಟ್ with special care the educational and economic interest of the weaker sections of the people. Here this article especially give preference of educational and economic interest of the backward classes. It protect the educational and economic interest of the weaker sections. 46ನೇ ವಿಧಿ, ಸಂವಿಧಾನದ 46ನೇ ವಿಧಿ ದುರ್ಬಲ ವರ್ಗಗಳ ಜನರ ವಿಶೇಷ ಶೈಕ್ಷಣಿಕ ಮತ್ತು ಆರ್ಥಿಕ ಹಿತಾಸಕ್ತಿಗಳನ್ನು ಉನ್ನತೀಕರಿಸಲು ಸರ್ಕಾರ ಕಾಳಜಿ ವಹಿಸಬೇಕು ಅಂತ. ಅಂದರೆ ಈ ಮೊದಲು ದುರ್ಬಲ ವರ್ಗಗಳು ಶೈಕ್ಷಣಿಕವಾಗಿ ಮತ್ತು ಆರ್ಥಿಕವಾಗಿ ಏನೆಲ್ಲ ಕೊರತೆಗಳನ್ನು ಅನುಭವಿಸಿದವ, ಅವರ ಹಿತಾಸಕ್ತಿಗಳನ್ನು ಸರಿದೂಗಿಸುವುದಕ್ಕೆ ಸರ್ಕಾರ ವಿಶೇಷ ಕಾಳಜಿಯನ್ನು ವಹಿಸಬೇಕೆಂದು ಈ ವಿಧಿ ಸೂಚಿಸ್ತದೆ. Then article number 325 suggests it guarantees to all citizens of India their right to vote. It means it provides equal right to vote all the citizens of India. There is no discrimination on the basis of caste or class or race, sex.
325ನೇ ವಿಧಿ ಎಲ್ಲ ಭಾರತೀಯ ನಾಗರಿಕರಿಗೆ ಮತದಾನದ ಹಕ್ಕನ್ನು ನೀಡುತ್ತದೆ. ಅದು ಜಾತಿ, ಜನಾಂಗ, ವರ್ಗ, ಧರ್ಮ, ಲಿಂಗ ಯಾವುದನ್ನೇ ಆಧಾರವಾಗಿಟ್ಟುಕೊಳ್ಳದೆ ಪ್ರತಿಯೊಬ್ಬರಿಗೆ 18 ವರ್ಷ ಮೇಲ್ಪಟ್ಟವರಿಗೆ ಒಂದು ಮತದಾನದ ಹಕ್ಕನ್ನು ಸಮಾನವಾಗಿ ಈ ವಿಧಿ ಒದಗಿಸಿಕೊಡುತ್ತದೆ. ಆರ್ಟಿಕಲ್ ನಂಬರ್ 330, 332 and 334. These all articles suggested that they provides seats shall be reserved for scheduled caste and scheduled tribes in the House of People and the state legislature. It means it provides political power to the scheduled caste and scheduled tribe people. ಸಂವಿಧಾನದ 330, 332 ಮತ್ತು 334ನೇ ವಿಧಿಗಳು ಲೋಕಸಭೆ ಮತ್ತು ವಿಧಾನಸಭೆಗಳಲ್ಲಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಬುಡಕಟ್ಟುಗಳಿಗೆ ಸ್ಥಾನಗಳ ಮೀಸಲಾತಿಯ ಬಗ್ಗೆ ಹೇಳ್ತದೆ. ಅಂದರೆ ಲೋಕಸಭೆ ಮತ್ತು ವಿಧಾನಸಭೆಗಳಲ್ಲಿ ಈ ವರ್ಗದವರು ಆಯ್ಕೆಯಾಗಿ ರಾಜಕೀಯ ಚಟುವಟಿಕೆಗಳಲ್ಲಿ ಭಾಗವಹಿಸುವಂಥದ್ದು. ಅಂದರೆ ರಾಜಕೀಯ ಹಕ್ಕನ್ನು, ಅಧಿಕಾರವನ್ನು ಈ ವಿಧಿಗಳು ಹಿಂದುಳಿದ ವರ್ಗಗಳಿಗೆ ಒದಗಿಸಿಕೊಡ್ತವೆ. ದೆನ್ ಆರ್ಟಿಕಲ್ ನಂಬರ್ 335. It mentions the claim of scheduled caste and scheduled tribes to serve and posts. To service and posts. It means it gives opportunity to scheduled caste and scheduled tribe people to take participation in public service as well as public posts, to work or to provide service. 335ನೇ ವಿಧಿ ಸೇವೆ ಮತ್ತು ಉದ್ಯೋಗಗಳಲ್ಲಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಬುಡಕಟ್ಟುಗಳಿಗೆ ಅವಕಾಶವನ್ನು ಕಲ್ಪಿಸುವುದು. ಈ ವಿಧಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಬುಡಕಟ್ಟು ಜನರಿಗೆ ಸಾರ್ವಜನಿಕ ಸೇವೆ ಮತ್ತು ಸರ್ಕಾರಿ ಕಚೇರಿಯ ಉದ್ಯೋಗಗಳಲ್ಲಿ ಅವಕಾಶಗಳನ್ನು ಕಲ್ಪಿಸಿಕೊಡ್ತದೆ. Then article number 338. It stated it empowers the central government to appoint a commission for scheduled caste and scheduled tribes. Here, behind the appointment a separate commission for scheduled caste and scheduled tribes for know their problems and to welfare their life as well as their upliftment. 338ನೇ ವಿಧಿ ಪರಿಶಿಷ್ಟ ಜಾತಿ ಮತ್ತು ಬುಡಕಟ್ಟುಗಳಿಗಾಗಿ ಆಯೋಗವನ್ನು ರಚಿಸಲು ಕೇಂದ್ರ ಸರ್ಕಾರಕ್ಕೆ ವಿಶೇಷ ಅಧಿಕಾರವನ್ನು ನೀಡುತ್ತದೆ. ಪರಿಶಿಷ್ಟ ಜಾತಿ ಮತ್ತು ಬುಡಕಟ್ಟುಗಳ ಕಲ್ಯಾಣಕ್ಕಾಗಿ, ಏಳಿಗೆಗಾಗಿ, ಅವರ ಸಮಸ್ಯೆಗಳನ್ನು ಅರಿತುಕೊಳ್ಳುವುದಕ್ಕಾಗಿ ಒಂದು ಪ್ರತ್ಯೇಕವಾದ ಆಯೋಗವನ್ನು ರಚಿಸಲಿಕ್ಕೆ ಕೇಂದ್ರ ಸರ್ಕಾರಕ್ಕೆ ಇದು ವಿಶೇಷ ಅಧಿಕಾರವನ್ನು ನೀಡುತ್ತದೆ. Then article number 341 and 342. It empowers the president to specify the caste or class as a scheduled caste and scheduled tribe in a particular state or union territory. The both articles give a power to President of India. He may specify any caste or class as scheduled caste and scheduled tribes in a particular state or union territory. 341 ಮತ್ತು 342ನೇ ವಿಧಿಗಳು ನಿರ್ದಿಷ್ಟ ರಾಜ್ಯ ಮತ್ತು ಕೇಂದ್ರಾಡಳಿತ ಪ್ರದೇಶದಲ್ಲಿ ಪರಿಶಿಷ್ಟರೆಂಬ ಪಟ್ಟಿಯಲ್ಲಿ ಸೇರಬಹುದಾದ ಯಾವುದೇ ಜಾತಿ ಅಥವಾ ವರ್ಗಗಳನ್ನು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಬುಡಕಟ್ಟುಗಳೆಂದು ಗುರುತಿಸಲು ರಾಷ್ಟ್ರಪತಿಗಳಿಗೆ ವಿಶೇಷ ಅಧಿಕಾರವಿದೆ. ಇವೆರಡು ಭಾರತದ ರಾಷ್ಟ್ರಪತಿಗಳಿಗೆ ಒಂದು ವಿಶೇಷ ಅಧಿಕಾರವನ್ನು ಕೊಡ್ತವ. ಯಾವುದೇ ರಾಜ್ಯ ಇರ್ಬೋದು ಅಥವಾ ಕೇಂದ್ರಾಡಳಿತ ಪ್ರದೇಶ ಇರ್ಬೋದು, ಆ ಪ್ರದೇಶಗಳಲ್ಲಿ
ಅವರ ದೃಷ್ಟಿಕೋನದಲ್ಲಿ ಯಾರು ಪರಿಶಿಷ್ಟರೆಂಬಂಥ ಒಂದು ಭಾವನೆ ಕಂಡು ಬರ್ತದೆ ಅಂಥವರನ್ನು ಈ ಪರಿಶಿಷ್ಟ ಜಾತಿ ಮತ್ತು ಬುಡಕಟ್ಟುಗಳ ಪಟ್ಟಿಯಲ್ಲಿ ಸೇರಿಸಲಿಕ್ಕೆ ಒಂದು ವಿಶೇಷ ಅಧಿಕಾರ ಅವರಿಗಿದೆ. ದೆನ್ ಆರ್ಟಿಕಲ್ ನಂಬರ್ 164, it provides for a separate ministry in charge of welfare of scheduled castes, scheduled tribes and other backward classes. It means it give an power to had a separate ministry especially in charge of welfare of these all backward classes. 164ನೇ ವಿಧಿ 164ನೇ ವಿಧಿ ಪ್ರಕಾರ ಪರಿಶಿಷ್ಟ ಜಾತಿ, ಬುಡಕಟ್ಟು ಮತ್ತು ಇತರ ಹಿಂದುಳಿದ ವರ್ಗಗಳ ಕಲ್ಯಾಣಕ್ಕಾಗಿ ಪ್ರತ್ಯೇಕ ಸಚಿವಾಲಯವನ್ನು ಸ್ಥಾಪಿಸಲಿಕ್ಕೆ ಅವಕಾಶ ಕಲ್ಪಿಸಿಕೊಡ್ತದೆ. ಈ ಹಿಂದುಳಿದ ವರ್ಗಗಳ ಕಲ್ಯಾಣವನ್ನು ಸಾಧಿಸೋಗೋಸ್ಕರವಾಗಿಯೇ ಒಂದು ಪ್ರತ್ಯೇಕ ಸಚಿವಾಲಯವನ್ನೇ, ಒಬ್ಬ ಸಪ್ರೇಟ್ ಸಚಿವನನ್ನೇ ನೇಮಕ ಮಾಡಲಿಕ್ಕೆ ಅವಕಾಶವನ್ನು ಈ ವಿಧಿ ಒದಗಿಸಿಕೊಡ್ತದೆ. ಸೊ ದೀಸ್ ಆಲ್ ಆರ್ ದಿ ಕಾನ್ಸ್ಟಿಟ್ಯೂಷನಲ್ ಸೇಫ್ಗಾರ್ಡ್ಸ್ ಫಾರ್ ದಿ ವೆಲ್ಫೇರ್ ಆರ್ ದಿ ಅಪ್ಲಿಪ್ಮೆಂಟ್ ಆಫ್ ಶೆಡ್ಯೂಲ್ಡ್ ಕಾಸ್ಟ್, ಶೆಡ್ಯೂಲ್ಡ್ ಟ್ರೈಬ್ಸ್ ಆ್ಯಂಡ್ ಅದರ್ ಬ್ಯಾಕ್ವರ್ಡ್ ಕ್ಲಾಸಸ್ ಆಫ್ ದಿ ಇಂಡಿಯಾ. ಇವೆಲ್ಲವೂ ಕೂಡ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಬುಡಕಟ್ಟು ಮತ್ತು ಇತರ ಹಿಂದುಳಿದ ವರ್ಗಗಳ ಏಳಿಗೆಗಾಗಿ ಇರುವಂಥ ಸಂವಿಧಾನಾತ್ಮಕ ಕ್ರಮಗಳು. ಸೊ ನೆಕ್ಸ್ಟ್ ಕ್ಲಾಸ್ ವಿ ಡಿಸ್ಕಸಿಂಗ್ ಲೆಜಿಸ್ಲೇಟಿವ್ ಮೀಸರ್ಸ್ ಫಾರ್ ದಿ ಅಪ್ಲಿಪ್ಮೆಂಟ್ ಆಫ್ ಶೆಡ್ಯೂಲ್ಡ್ ಕಾಸ್ಟ್. ಮುಂದಿನ ಅವಧಿಯಲ್ಲಿ ಪರಿಶಿಷ್ಟ ಜಾತಿಗಳ ಏಳಿಗೆಗಾಗಿರುವಂಥ ಶಾಸನಾತ್ಮಕ ಕ್ರಮಗಳೇನು ಅಂತ ಚರ್ಚಿಸೋಣ. ಥ್ಯಾಂಕ್ ಯು. ಧನ್ಯವಾದಗಳು.